ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮಸ್ಕಾರ ಸರ್. ನನ್ನ ಹೆಸರು ಚೀಪೇಶ್ ಅಂತ. ನಾನು ಸ್ವಿಫ್ಟ್ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದೇನೆ. ನಮ್ಮಲ್ಲಿ ಫ್ರೀ ಹನಿಮೂನ್ ಪ್ಯಾಕೇಜ್ ಇದೆ. ಎಲ್ಲ ಫ್ರೀ, ಊಟ ಫ್ರೀ, ತಿಂಡಿ ಫ್ರೀ, ರೂಮ್ ಫ್ರೀ, ಬೆಡ್ ಫ್ರೀ, ಎಲ್ಲ ಫ್ರೀ 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 ಸರ್. ಅಲ್ಲ, ಒಬ್ಬರೇ ಬಂದ್ರೆ ಹೆಂಡ್ತಿನೂ ಕೊಡ್ತೀರಾ ಅನ್ನೋ ತರ ಮಾತಾಡ್ತಾ ಇದ್ದ ನಾನು. ಓಪನಿಂಗ್ ಟೆನ್ಷನ್ ಕೊಡ್ಬೇಡಿ ಸರ್. ಎಲ್ಲ ಯಾಕೆ ಫ್ರೀ ಕೊಡ್ತಾ ಇದೀನಿ ಗೊತ್ತಾ ಜಗಣ? ಬರುವಾಗ ಏನಾದ್ರೂ ತಗೊಂಡು ಬರ್ತೀವ, ಹೋಗುವಾಗ ಏನಾದ್ರೂ ತಗೊಂಡು ಹೋಗ್ತೀವ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಬರೀ ಕತ್ತಲೆ ಕತ್ತಲೆ ಕತ್ತಲೆ. ಈ ಕತ್ತಲೆ ಜಗತ್ತಲ್ಲಿ ಎಲ್ಲ ಖುಷಿಯಾಗಿರ್ಬೇಕು. ಎಲ್ಲ ಚೀಪು ಚೀಪು. ನಿರಂಜನ ನಮಸ್ತೆ. ನಮಸ್ತೆ ಅಣ್ಣ, ಹೆಂಗೈತ್ ನಮ್ ಜೋಡಿ? ಏನೋ ನೋಡಕ್ ಆಗ್ತಿಲ್ಲ, ಬಟ್ ತಿರ್ಕೊಂಡಿದ್ದೆ. ಹೆಂಗಿದೆ ಅಣ್ಣ? ಉರ್ಕೋಬೇಡ ನೀ. ಉರ್ಕೊಳ್ಳೋದ? ಅಯ್ಯೋ, ಉರ್ದಿರೋದಕ್ ನೀರ್ ಹಾಕಂಗಿದೆ ಕಣೋ ಈ ಜೋಡಿ. ಇಲ್ಲ, ನಾ ಬ್ಯಾರೆಲ್ ಇದ್ದಂಗೆ ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಹೊಸದಾಗ ಮದ್ವೆ ಆಗಿ ಹನಿಮೂನ್ ಹೋಗತ್ತೀವಿ. ಒಳ್ಳೇದು ಅಣ್ಣ, ನನ್ನೇನ್ ಸಾಮಾನ್ಯದವ ಅಂತ ಅನ್ಕೋರಕ್ ಹೋಗ್ಬೇಡ. ಇಲ್ಲ, ಗೊತ್ತಾಗ್ತದೆ. ಊರ್ ತುಂಬಾ ಎಲ್ಲ ಬಡ್ಡಿ ವ್ಯವಹಾರ ಮಾಡಿ ತಕ್ಕ ಮಟ್ಟಿಗೆ ರೊಕ್ಕ ಮಾಡಿದೀನಿ. ವೆರಿ ಗುಡ್. ಆದ್ರೂ ಇದ್ಯಾವ್ದು ಆಫರ್ನಾಗ ಒಂದ್ ಒಳ್ಳೆ ಆಫರ್ ಸಿಕ್ಕೈತಿ. ಯಾವ್ದಿದ ಆಫರ್ ಇದೆ ಬಿಬಿ? ಏನಿದು? ಫ್ರೀ ಫ್ರೀ. ಫ್ರೀ ಹನಿಮೂನ್ ಆಫರ್ ಸಿಕ್ಕೈತಿ. ಯೂಸ್ ತಗೋಬೇಕಂತ ಬಂದೆವು ಅಲ್ವೇನೆ? ಹೌದು ರೀ, ಟೈಮ್ ವೇಸ್ಟ್ ಮಾಡೋದು ಬೇಡ. ಫಿಶ್ ಬಂದಿದೆ, ಸಾರಿ ಶಿಪ್ ಬಂದಿದೆ, ಹೋಗೋಣ ಬನ್ನಿ. ಇವತ್ತು ನಂದು ಫಸ್ಟ್ ನೈಟ್. ನಿಮ್ಮ ಆಶೀರ್ವಾದ ಇರ್ಲಿ. ಎಲ್ಲ ಎಕ್ಕಟ್ಟು ಹೋಗ್ಲಿ. ಏಕ್ ಹುಟ್ಟೋಗ್ಲಿ ಅಂದೆ ಸರ್. ಅಂದ್ರೆ ಒಂದು ಮಗು ಹುಟ್ಟಲಿ ಎಂದೆ. ಓ, ಹಂಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಹತ್ಬೋದಲ್ಲ? ಹತ್ತಕ್ಕೆ ಬಂದಿದ್ದಾರೆ, ಹತ್ತಿ ಸರ್. ಮೇಡಮ್ ಸಿರೆ. ಮೇಡಮ್, ನೀರಲ್ಲಿ ಸೀರೆ ನೆಂದೋಗುತ್ತೆ, ಎತ್ತಿಕೊಂಡು ಹತ್ತಿ ಅಂದಿ ಮೇಡಮ್. ಯಾರೇ ಕಳ್ಳ ನಮಗ? ಸರ್ ಕುತ್ಕೊಳ್ಳಿ ಸರ್. ಕುತ್ಕೊಳ್ಳಿ ಮೇಡಮ್. ಸರ್ ಬ್ಯಾಗ್ ಕೊಡಿ. ಯಾಕೆ? ಚೆಕ್ ಮಾಡ್ಬೇಕಲ್ವಾ ಸರ್? ಸರ್, ಆಚೆಯಿಂದ ಯಾವುದೇ ವಸ್ತುಗಳನ್ನ ತರಬೇಡಿ ಅಂತ ಹೇಳಿದ್ದೆ. ನೀವು ನೋಡಿದ್ರೆ ನುಗ್ಗೆಕಾಯಿ ತಗೊಂಡ್ಬಿಟ್ಟಿದ್ರ. ಅಯ್ಯೋ, ಬೇಕು ಅಂತ ತಂದಿದ್ದಲ್ಲ, ಮಾಡಕ್ಕೆ ತಂದಿದ್ದು. ಇದರ ಅವಶ್ಯಕತೆ ನಿಮಗಿಂತ ಅವರಿಗೆ ಇದೆ ಬ್ರೋ. ಕ್ಯಾಚ್ ಇಟ್. ಸೂಪರ್. ನಾವು ತಂದಿದ್ದ ಐಟಮಲ್ಲಿ ಅವ್ರಿಗೆ ಕೊಟ್ರೆ ನಾವೇನ್ರಿ ಮಾಡೋದು? ಮೇಡಮ್, ಇಲ್ಲಿ ನಂದು ನಿಂದು ಅವ್ರದ್ದು ಅಂತ ಯಾವ್ದಿದೆ? ಬರುವಾಗ ಏನಾದ್ರು ತಗೊಂಡ್ ಬರ್ತೀವ? ಇಲ್ಲ. ಹೋಗುವಾಗ ಏನಾದ್ರು ತಗೊಂಡ್ ಹೋಗ್ತೀವ? ಇಲ್ಲ. ಬರುವಾಗ ಹೋಗುವಾಗ ಬೆತ್ತಲೆ, ಮಧ್ಯದಲ್ಲೇನಿದೆ ಕತ್ತಲೆ ಕತ್ತಲೆ. ನೀವಿಲ್ಲಿಂದ ಕಾಲ್ ಕಿತ್ರಳೆ ಕಿತ್ರಳೆ. ಸರ್, ಯಾರು ಸರ್ ಇವನು? ಮೇಡಮ್, ಅವನೊಬ್ಬ ಹುಚ್ಚ. ನಿಮ್ಗೆ ಯಾಕೆ ಅವನ ಬಗ್ಗೆ? ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಓಕೆ, ಮಾಡಿ. ಹುಷಾರು, ದೊಡ್ಡ ದೊಡ್ಡ ಅಲೆ ಬಂದ್ರೆ ತಿಳ್ಕೊಂಡು ಹೋಗ್ಬಿಡ್ತೀರಾ? ಅಲ್ಲ, ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಮೇಡಮ್. ಅಂದಾಗಿ ಸೇಫ್ಟಿ ಎಲ್ಲ ಹೇಗಿದೆ ಇಲ್ಲಿ? ಜಾಕೆಟ್ ಕೊಡ್ತೀವಿ ಮೇಡಮ್. ಅಯ್ಯೋ, ನಾನು ಆಲ್ರೆಡಿ ಜಾಕೆಟ್ ಹಾಕೊಂಡಿದ್ದೀನಲ್ಲ. ಮೇಡಮ್, ನಾನು ಹೇಳಿದ್ದು ಸೇಫ್ಟಿ ಜಾಕೆಟ್ ಕೊಡ್ತೀನಿ ಅಂತ. ಹೌದಾ? ನಾನೇನೋ ನನಗೆ ಹೊಸ ಜಾಕೆಟ್ ಹೊಲ್ಸ್ಕೊಡ್ತೀರಾ ಅಂತ ಅನ್ಕೊಂಡೆ. ಬನ್ನಿ ಸರ್, ಈ ಜಾಕೆಟ್ ಹಾಕಿ ತೋರಿಸ್ತೀನಿ ಸರ್. ಅಲ್ಲ ಸರ್, ನನ್ ಗ್ರಾಚಾರ ಕೆಟ್ಟ ಜಾಕೆಟ್ ಹರಿದೋಗಿ ನಾನು ನೀರಲ್ಲಿ ಬಿದ್ರೆ ಏನ್ ಮಾಡ್ಲಿ? ಎರಡು ಬೆರಳಲ್ಲಿ ಮುಚ್ಕೊಳ್ಳಿ. ಏನ? ಎರಡು ಬೆರಳಲ್ಲಿ ಮೂಗನ್ನು ಹೀಗೆ ಮುಚ್ಚಿಕೊಳ್ಳಿ ಅಂತೆ ಮೇಡಮ್. ತಾರಮ್ಮ, ಮೂಗು ಮುಚ್ಕೊಂಡ್ರೆ ಉಸಿರಲ್ಲಿಂದ ಹೇಳ್ಕೊಳ್ಳೋದು. ಮನುಷ್ಯನ ದೇಹದಲ್ಲಿ ನವರಂಧ್ರಗಳಿವೆ. ಯಾವ್ದಾದ್ರು ಒಂದು ರಂಧ್ರದಿಂದ ಎಳ್ಕೊಳ್ಳಿ. ಬಟ್ರೆ, ಈ ತರ ಹೇಳಿದ್ರೆ ಯಾರಿಗಾರ ಅರ್ಥ ಆಗುತ್ತೆ? ನೀವೇ ಹೇಳಿ. ನನಗೆ ಅರ್ಥ ಆಗಿಲ್ಲ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ ಅದು. ಸಕ್ಕತ್ತ ಡ್ಯಾನ್ಸ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. 1000 ರೂಪಾಯಿ ದುಡ್ಡು ಕೊಡಿ. ಡ್ಯಾನ್ಸ್ ಮಾಡಿದ್ರಲ್ಲ, ಅವಾಗಲೇ ಎಲ್ಲ ಫ್ರೀ ಅಂದೆಲ್ಲೋ ಸರ್. ನಾನು ಹೇಳಿದ್ದು ಊಟ ಫ್ರೀ, ತಿಂಡಿ ಫ್ರೀ, ರೂಮ್ ಫ್ರೀ, ಬೆಡ್ ಫ್ರೀ. ಡ್ಯಾನ್ಸ್ ಮಾಡಕ್ಕೆ ಜಾಗ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿಲ್ವಲ್ಲ ಸರ್? ಯಾರೇ ಇವನು? ಕೊಡಿ ಸರ್. ಎಷ್ಟು? 100 ರೂಪಾಯಿ. 100 ರೂಪಾಯಿ ನನ್ನ ಕೊಡಿ ಸರ್. ಬಟ್ರೆ, ಬರುವಾಗ ಏನಾರು ತಗೊಂಡ್ ಬರ್ತೀವ, ಹೋಗೋವಾಗ ಏನಾರು ತಗೊಂಡ್ ಹೋಗ್ತೀವ. ಬರುವಾಗ ಬೆತ್ತಲಿ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವಿನಲ್ಲಿ ಕತ್ತಲೆ ಕತ್ತಲೆ. ನೀವಿಲ್ಲಿಂದ ಕಾಲ್ ಕಿತ್ತಳೆ. ಇವ ಯಾರು? ಅವ್ನು ಯಾರಂತ ಹೇಳ್ಬೇಕಂದ್ರೆ ಒಂದು 50,000 ದುಡ್ಡು ಕೊಡಿ ಸರ್. ಬೇಡ ಬಿಡಪ್ಪ ಬೇಬಿ, ನನಗೆ ಬಹಳ ಹೊಟ್ಟೆ ಹಸಿತಿದೆ ಬೇಬಿ. ನಿರಂಜನನ ಏಳು ಹೊಟ್ಟೆ ಹಸಿವು ನನಗ. ಏನಿಲ್ಲ, ಊಟ ತಗೊಂಡ್ಬರ್ತೀನಿ ಅಂದೆ. ಊಟಕ್ಕೆ ಏನಿದೆ ಬ್ರೋ? ಸರ್, ಸೌತ್ ಇಂಡಿಯನ್ ಆರ್ ನಾರ್ತ್ ಇಂಡಿಯನ್? ಸೌತ್ ಇಂಡಿಯನ್. ವೆಜ್ ಆರ್ ನಾನ್ ವೆಜ್? ನಾನ್ ವೆಜ್. ಅದ್ರಲ್ಲೂ ಫಿಶ್ ಇದೆ, ನಂಗೆ ತುಂಬಾ ಇಷ್ಟ. ಫಿಶ್ ಫ್ರೆಶ್ ಇದೆ ತಾನೆ?
ತಗೊಳ್ಳಿ ಮೇಡಮ್. ಮಾಡಿರೋದ್ ಕೊಡ್ರಿ ಯಾರು ಈ ತರದ್ ಫ್ರೆಶ್ ಯಾರು ತಿಂತಾರೇನ್ರಿ? ಮೇಡಮ್, ಕುಕ್ ಮಾಡಿರೋ ಐಟಮ್ ಬೇಕು ಅಂದ್ರೆ ನೀವು ಪ್ಯಾಕೇಜಿಗೆ ಹೋಗ್ಬೇಕಾಗತ್ತೆ. ಪ್ಯಾಕೇಜ್ ಎಲ್ಲ ಇದೆ ಅದ್ರಲ್ಲಿ. ಹೌದು ಮೇಡಮ್, ಊಟದಲ್ಲಿ 4 ಪ್ಯಾಕೇಜ್ ಇದೆ: ಬೇಸಿಕ್, ಆವರೇಜ್, ಪ್ರೀಮಿಯಂ ಅಂಡ್ ಲಕ್ಸುರಿ. ಏನೇನ್ ಇರುತ್ತೆ ಈ ಪ್ಯಾಕೇಜ್ ಅಲ್ಲಿ? ಏನೇನ್ ಇರಲ್ಲ ಅಂತ ಕೇಳಿ ಮೇಡಮ್. ಏನೇನ್ ಇರಲ್ಲ ಈ ಪ್ಯಾಕೇಜ್ ಅಲ್ಲಿ? ಮೇಡಮ್, ಬೇಸಿಕ್ ಪ್ಯಾಕೇಜ್ ಅಲ್ಲಿ ಹಾ. ಅಡಿಗೆ ಮಾಡ್ತಾರಲ್ಲ ಭಟ್ರು, ಹಾ. ಬಟ್ಟೆ ಹಾಕಿರಲ್ಲ. ಕೊಟ್ರು ಬಟ್ಟೆ ಹಾಕಿಲ್ಲ ಅಂದ್ರೆ ಯಾರು ಊಟ ಮಾಡ್ತಾರೇನ್ರಿ? ಬೇರೆ ಪ್ಯಾಕೇಜ್ ಇಲ್ರಿ. ಹಾಗಾದ್ರೆ ನೀವು ಅವರೇಜ್ ಪ್ಯಾಕೇಜ್ ಹೋಗ್ಬೇಕಾಗತ್ತೆ ಮೇಡಮ್. ಇದ್ರಲ್ಲಿ ಭಟ್ರು ಬಟ್ಟೆ ಹಾಕಿರ್ತಾರ ತಾನೆ? ಖಂಡಿತ ಮೇಡಮ್, ಭಟ್ರು ಬಟ್ಟೆ ಹಾಕಿರ್ತಾರೆ, ಆದ್ರೆ ಸರ್ವರ್ ಬಟ್ಟೆ ಹಾಕಿರಲ್ಲ. ಬೇರೆ ಪ್ಯಾಕೇಜ್ ಹೇಳ್ರಿ. ಪ್ರೀಮಿಯಂ ಪ್ಯಾಕೇಜ್ ಹೋಗ್ಬಿಡಿ ಮೇಡಮ್. ಇದ್ರಲ್ಲಿ ಇಬ್ರು ಬಟ್ಟೆ ಹಾಕಿರ್ತಾರ ತಾನೆ? ಇಬ್ರು ಬಟ್ಟೆ ಹಾಕಿರ್ತಾರೆ ಮೇಡಮ್, ಆದ್ರೆ ಊಟ ಮಾಡೋರು ಯಾರು ಬಟ್ಟೆ ಹಾಕಿಲ್ಲ. ಕರಿ ನನ್ ಮಗ ನನ್ ಬುಡಕ್ಕೆ ಬರ್ತವನೆ. ಎಲ್ರು ಬಟ್ಟೆ ಹಾಕೋದಂತದ್ ಯಾವ್ದಾದ್ರು ಒಂದ್ ಪ್ಯಾಕೇಜ್ ಇದ್ರೆ ಹೇಳು. ಓ ಸರ್, ನೀವು ಲಕ್ಸುರಿ ಪ್ಯಾಕೇಜ್ ತಗೊಂಬಿಡಿ. ಇದ್ರಲ್ಲಿ ಎಲ್ರು ಬಟ್ಟೆ ಹಾಕಿರ್ತಾರ ತಾನೆ? ಎಲ್ಲರೂ ಬಟ್ಟೆ ಹಾಕಿರ್ತಾರೆ, ಆದ್ರೆ ಒಂದು ಊಟಕ್ಕೆ 10,000. 10,000? ಹೊರಗಡೆ ಒಂದ್ ಊಟಕ್ಕೆ 100 ರೂಪಾಯಿ ಸಿಗುತ್ತಲ್ಲೋ, ನೀನ್ ಯಾಕೋ 10,000 ರೂಪಾಯಿ? ಅಲ್ಲೇ ಹೋಗಿ ತಿನ್ಕೊಂಡು ಬನ್ನಿ ಸರ್, ಸಿಪ್ಪು ಸಮುದ್ರದ ಮಧ್ಯೆ ಇದೆ, ಇಲ್ಲಿ ಇಳಿಸ್ಬಿಡ್ಲ ಸರ್? ಬೇಡ ಬೇಡ ಬೇಡ. ಹೊಟ್ಟೆ ಹಸಿತಿದೆ ತಡಿ ತಡಿ ಮಾಡೋಣ ತಡಿ. ಸರ್, ನಗ್ನಗ್ ತಕ್ ಕೊಡಿ ಸರ್, ಊಟಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ. ಬರುವಾಗ ಏನಾದ್ರು ತಗೊಂಡ್ ಬರ್ತೀವಾ, ಹೋಗೋವಾಗ ಏನಾದ್ರು ತಗೊಂಡ್ ಹೋಗ್ತೀವಾ? ಬರುವಾಗ ಬೆತ್ತಲೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವಿನಲ್ಲಿ ಕತ್ತಲೆ ಕತ್ತಲೆ. ನೀರಿನಿಂದ ಜಾಗ ಕಿತ್ತಳೆ ಕಿತ್ತಳೆ. ಏನ್ ಸ್ವಿಮ್ಮರ್ ಗುರು. ಅಣ್ಣ, ಅವ್ನು ಬಿಟ್ಟು ಬಿಡ, ನಮಗೊಂದೆರಡು ಊಟ ತಗೊಂಡ್ ಬಾರಣ. ಸರ್ ತಗೊಳ್ಳಿ ಸರ್, ಪ್ಲೀಸ್. ಸಾರಿ ಸರ್, ತಗೊಳ್ಳಿ ತಗೊಳ್ಳಿ ಸರ್. ಊಟ ಆದ್ಮೇಲೆ ಫುಲ್ಲು ಚೆಕ್ ಹಾಕ್ಬಿಡಿ. ಅದಕ್ಕೆ ಬಂದಿದ್ದಲ್ಲ ಮತ್ತೆ. ಹಾ. ಖಾರ ಖಾರ ತಿನ್ಬೇಡ ತಿನ್ಬೇಡ, ಖಾರ 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 ಖಾರ. ನೀರ್ ಕೊಡು ನೀರ್ ಕೊಡು. 1,000 ರೂಪಾಯಿ ಒಂದು ವಾಟರ್ ಬಾಟ್ಲ್ ಸರ್. ಒಂದ್ ವಾಟರ್ ಬಾಟಲ್ಗೆ 1,000? ಹೌದು ಸರ್. ಕೊಡು. ತಗೊಳ್ಳಿ ಸರ್. ಸರ್, ನಗ್ನಗ್ತಾ ಕೊಡಿ. 10,000 ರೂಪಾಯಿ ದುಡ್ಡು ಕೊಡಿ ಸರ್. ಯಾಕೆ? ಮೈ ಮೇಲೆ ಹೋಗುದ್ರಲ್ಲ. ಥೂ, ನನ್ ಮಗನೇ ಎಲ್ಲ ಟೆನ್ಷನ್ ಕೊಡ್ತಾವನೆ. ಯಾಕೋ ಸುಸು ಬರಂಗ್ ಆಗ್ತಾ ಇದೆ. ಒಂದ್ 5 ನಿಮಿಷ ಹೋಗಿ ಬರ್ತೀನಿ, ಹಂಗೆ ಮುಖ ತೊಳ್ಕೊಂಡ್ ಬರ್ತೀನಿ. ಸರ್, ಅರ್ಜೆಂಟ್ ಸುಸು ಮಾಡ್ಬೇಕು, ಟಾಯ್ಲೆಟ್ ಎಲ್ಲಿ? ಟಾಯ್ಲೆಟ್ ಇಲ್ವಲ್ಲ ಸರ್? ಟಾಯ್ಲೆಟ್ ಇಲ್ವಾ? ಇಲ್ಲ. ಮತ್ ನಾನು ಇವಾಗ ಎಲ್ಲೂ ಮಾಡ್ಲಿ? ತಡ್ಕೋಬೇಕು ಸರ್. ಮನುಷ್ಯ ಸೂಸನ ತಡ್ಕೊಳ್ಳಿಲ್ಲ ಅಂದ್ರೆ ಇನ್ ಕಷ್ಟಗಳನ್ನ ಹೇಗೆ ತಡ್ಕೋತಾನೆ? ತಡ್ಕೋಬೇಕು ಸರ್. ನಾನು ತಡೆಯಕ್ಕಾಗ್ತಿಲ್ಲ. ನಾನು ಇಲ್ಲೇ ಎಲ್ಲಾದ್ರೂ ಮೂಲೆಯಲ್ಲಿ ಒಯ್ಕೊಂಡ್ ಬಿಡ್ತೀನಿ. ಸರ್, ಮೆಟ್ ತಗೊಂಡು ಹೊಡೆದ್ಬಿಡ್ತೀನಿ ಸರ್. ಒಳಗಡೆ ಒಯ್ದ್ರೆ ನನಗೆ ಇಷ್ಟ ಆಗಲ್ಲ ಸರ್. ಆಚೆ ಕಡೆ ಹೋಯ್ತೀನಿ ಬಿಡು. ಮೀನಿಗೆ ಇಷ್ಟ ಆಗಲ್ಲ ಸರ್. ಇವಾಗ ಏನಪ್ಪ ಮಾಡೋದು? ಸರ್, ಇದಕ್ಕೊಂದು ಪ್ಯಾಕೇಜ್ ಇದೆ. ಇದಕ್ಕೂ ಪ್ಯಾಕೇಜಾ? ಹೌದು ಸರ್. ಹೇಳಣ್ಣ ಹೇಳ. 5,000 ರೂಪಾಯಿ ದುಡ್ಡು ಕೊಡಿ ಸರ್. ಖಾಲಿ ಬಾಟಲ್ಗೆ 5,000, ನೀರಿರೋ ಬಾಟಲ್ಗೆ 1,000 ತಗೋತಿಯಲ್ಲೋ? ಅದನ್ನೇ ತಗೊಳ್ಳಿ ಸರ್. ಅಯ್ಯೋ ಸರಿ, ಇದರಲ್ಲಿ ಉಯ್ಕೊಂಡ್ ಬಿಡ್ತೀನಿ, ಮೂಲೆಗೂ ಉಯ್ಕೊಂಡ್ ಬಿಡ್ತೀನಿ. ಸರ್, ಒಂದು ಕಂಡೀಷನ್, ಒಂದೇ ಒಂದು ಡ್ರಾಪ್ ಏನಾದ್ರು ಬೋಟ್ ಮೇಲೆ ಬಿದ್ರೆ 25,000 ಫೈನ್ ಕಟ್ಬೇಕಾಗತ್ತೆ ಸರ್. ನಾನು ಆ ಮೂಲೆಗೂ ಹೋಯ್ತೀನಿ, ಆ ಕಡೆ ಈ ಕಡೆ ಬೀಳುತ್ತಂತ ನಿನಗೆ ಹೆಂಗ್ ಗೊತ್ತಾಗುತ್ತೋ? ಕೆಳಗಡೆ ಮಾನಿಟರ್ ಮಾಡ್ಲಿಕ್ಕೆ 2 ಇಟ್ಟಿದ್ದೀನಿ.